ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೂ ಎಲ್ಲರಿಗೂ ಫೇವ್ರೇಟ್ ಆಗಿರುವಂಥ ತಿಂಡಿ. ಅದು ಯಾವುದಂದ್ರೆ ಇವತ್ತು ನಾನು ನಿಮಗೆ ಮೃದುವಾಗಿ ನನ್ನ ರೀತಿಯಲ್ಲಿ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಪ್ರೇಟಾಗಿ ಬೇಳೆ ಕುದಿಸ್ಕೊಂಡೇನು ಸಾಂಬಾರು ಮಾಡೋದು ಬೇಡ, ಕುಕ್ಕರಲ್ಲೇ ಡೈರೆಕ್ಟಾಗಿ ತುಂಬ ಟೇಸ್ಟಿಯಾಗಿಯೂ ಕೂಡ ಸಾಂಬಾರನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ ಈಗ ಮೆಜರ್ಮೆಂಟ್ಗೆ 1 ಬಟ್ಲಷ್ಟು ನಾನಿಲ್ಲಿ ರವಾನ ತೊಗೋತಾ ಇದ್ದೀನಿ. ಇಡ್ಲಿ ರವೆ ನೀವು ಯಾವುದೇ ಬ್ರ್ಯಾಂಡದನ್ನು ತೊಗೋಬೋದು. ಅಂಥದ್ದನ್ನು ನಾನು 3 ಬಟ್ಲು ರವೆ ತೊಗೊಂಡಿದ್ದೀನಿ ರೀ. ಈ ರವೆಯನ್ನು ನಾನು ನೀರು ಹಾಕಿ 1-2 ಬಾರಿ ತೊಳ್ಕೊತೀನಿ ರೀ. ಇದರೊಳಗಿನ ದೂಸನು ಸ್ವಲ್ಪ ಇದ್ರೂ ಹೋಗಿರ್ತದೆ ರೀ, ಮತ್ತು ತೊಳೆಯೋದ್ರಿಂದ ರವೆ ಇನ್ನಷ್ಟು ಬೆಳ್ಳಗನೂ ಆಗ್ತದೆ ರೀ. ಈಗ 1 ಬಾರಿ ನೀರು ತಗೊಂಡು ಇನ್ನೊಂದು ಬಾರಿ ನಾನು ವಾಶ್ ಮಾಡ್ಕೋತೀನಿ ರೀ. ಈಗ ನೀರನ್ನು ತೆಗೆದಿದ್ದೀನಿ ರೀ. ಮತ್ತು ನಾನು ನೀರನ್ನು ಹಾಕಿ 1-2 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ನಾನು ಇದನ್ನು 2 ಅವರ್ಗೆ ಆಗಷ್ಟು ನೆನೆ ಇಡ್ತೀನಿ ರೀ. ಈಗ ಯಾವ ಬಟ್ಲಿಂದ ರವೆ ತೊಗೊಂಡಿನಲ್ಲ ರೀ, ಅದೇ ಬಟ್ಲಿಂದ 1 ಬಟ್ಲಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ನೀವು ಟೇಸ್ಟಿಗಾಗಿ ಬೇಕಂದ್ರೆ ಫ್ಲೇವರ್ಗಾಗಿ 1 ಸ್ಪೂನ್ ಮೆಂತ್ಯನೂ ಹಾಕ್ಬೋದು. ಮತ್ತು ಅದೇ ಬಟ್ಲದಿಂದ ನಾನಿಲ್ಲಿ ಅರ್ಧ ಬಟ್ಲಷ್ಟು ಸಾಬುದಾನಿಯನ್ನು ಹಾಕ್ತಾಯಿದ್ದೀನಿ. ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟು ಮತ್ತು ತುಂಬಾ ಬೆಳಗಾಗ್ತವೆ ರೀ. ಇಡ್ಲಿ ಟೇಸ್ಟು ತುಂಬಾ ಚಲೋ ಕೊಡ್ತದೆ ರೀ. ನೋಡಿ, ಅಷ್ಟು ಹಾಕೀನಿ ರೀ. ಇದನ್ನು ನಾನು ನೀರು ಹಾಕಿ ಇದನ್ನು ಮುಚ್ಚಿ 1-2 ಅವರ್ ನೆನೆ ಇಡ್ತೀನಿ ರೀ. ನೋಡಿ, ನಾನು ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಈಗ ಸಾಯಂಕಾಲಕ್ಕೆ ಅಂದರೆ ಮಧ್ಯಾಹ್ನ 2 ಗಂಟೆ ಆಗೋದು ನೆನೆಸಿಟ್ಟಿದ್ದೆ ರೀ. ನೋಡಿ, ರವಾನು 1-2 ಅವರ್ ನೆನೆಯೋದ್ರಿಂದ ಚೆನ್ನಾಗಿ ರವೆ ಎಷ್ಟು ನೆನಿತಾವಲ್ಲ ರೀ, ಇಡ್ಲಿ ಅಷ್ಟೇ ಸಾಫ್ಟ್ ಆಗ್ತಾವೆ ರೀ. ಈಗ ಆ ರವದ ನೀರನ್ನು ನಾನು ತಗೊಂಡಿದ್ದೀನಿ ರೀ. ಈ ರವವನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಈ ರವದೊಳಗೆ ಇನ್ನೂ ನೀರಿನ ಅಂಶ ಇರೋದ್ರಿಂದ ನಾನು ಈ ರೀತಿ ಕೈಯಲ್ಲಿ ಒತ್ತಿ ನೀರನ್ನು ತೆಗೆದು ಈ ಪಾತ್ರೆಗೆ ಹಾಕೋತೀನಿ ರೀ. ಈ ಥರ ನೋಡಿ ಎಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಇನ್ನು ಉದ್ದಿನ ಬೇಳೆನ ರುಬ್ಬಿ ಹಾಕ್ತೇನೆ ರೀ. ನೋಡಿ, ಉದ್ದಿನ ಬೇಳೆನ ನೋಡಿರಿ ಕಂಪ್ಲೀಟಾಗಿ ನೆಂದವ್ರಿ. ಉದ್ದಿನ ಬೇಳೆ ಸಾಬುದಾನಿ ಜಲ್ದಿನೂ ನೆನೆಬೇಕಾಗಿತ್ತು ಅಂದ್ರೆ ಸ್ವಲ್ಪ ನೀವು ಬಿಸಿನೀರು ಹಾಕಿನೂ ಬೆಚ್ಚಗೆ ನೀರು ಹಾಕಿದ್ರು ಜಲ್ದಿ ನೆನಿತಾವ್ರಿ. ಈಗ ಇದ್ರೊಳಗೆ ನೀರನ್ನು ತಕ್ಕೊಂಡಿನಿ ರೀ. ಈಗ ನಾನು ಇದನ್ನು ರುಬ್ಕೋತೀನಿ ರೀ. ನೋಡಿ, ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಸ್ವಲ್ಪ ಹಾಕಿ, ಚಳಿಗಾಲದಲ್ಲಿ ಹಿಟ್ಟು ಜಲ್ದಿ ಉಬ್ಬಲ್ಲ ಅಂಥೇಳಿ ಸ್ವಲ್ಪ ಬಿಸಿ ನೀರು ಹಾಕಿ ರುಬ್ಬಿರೂ ನಡೀತದೆ ರೀ. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ರೀ. ನೋಡಿ, ನಾನು ನುಣ್ಣಗೆ ರುಬ್ಬೇನು ರೀ. ಈಗೇನೆ ನೋಡಿರಿ ಹಿಟ್ಟು ಎಷ್ಟು ಬೆಳ್ಳಗಾಗ್ಯದ ರೀ. ಇದನ್ನು ನಾನು ಈಗ ಆ ರವಕ್ಕೆ ಹಾಕ್ತೇನೆ ರೀ. ನೋಡಿ, ಇದೇ ಥರ ಉಳಿದಿರೋ ಉದ್ದಿನ ಬೇಳೆನೂ ರುಬ್ಕೊಂಡು ಈ ರವಕ್ಕೆ ಹಾಕ್ತೇನೆ ರೀ. ನೋಡಿ, ಇದನ್ನೀಗ ಮಿಕ್ಸ್ ಮಾಡೋಣ ರೀ. ರವದಾಗನೇ ಜಾಸ್ತಿ ನೀರನ್ನು ಮೊದಲೇ ಇಡಬಾರ್ದು, ತುಂಬಾ ಹಿಟ್ಟು ತೆಳುವಾಗ್ತೈತೆ ಅಂಥೇಳಿ ಹಿಂಡಿ ನಾನು ನೀರನ್ನು ತೆಗ್ದಿದ್ದೆ. ಹಿಟ್ಟು ಇಷ್ಟು ಇದ್ರೆ ಸಾಕ್ರಿ. ಇದನ್ನು ನಾನು ಮುಚ್ಚಿ ಇಡ್ತೀನಿ ರೀ. ನಾನೀಗ ಸಾಯಂಕಾಲ ಇಟ್ಟೀನಿ, ಬೆಳಗ್ಗೆ ನೋಡ್ತೀನಿ ರೀ. ನೋಡಿ, ಬೆಳಗ್ಗೆ ಹಿಟ್ಟು ತುಂಬಾ ಉಬ್ಬಿ ಚೆನ್ನಾಗಿ ನೆಂದೈತೆ ನೋಡಿ. ನೋಡಿ, ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗ್ಯದ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಇದಕ್ಕೆ ಯಾವುದೇ ನೀರನ್ನು ಹಾಕಲ್ಲ. ಎಷ್ಟು ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಅಷ್ಟು. ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಈಗ ಇದು ಹಾಕೋತೀನಿ ರೀ. ಇದಕ್ಕೊಂದು ಚಿಟಿಕೆ 1/4 ಟೀ ಸ್ಪೂನ್ ಆಗಷ್ಟೇ ಸೋಡಾ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಇದು ಅನ್ಕತಕ್ಕ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ ರೀ. ನಾನು ಅನ್ಕತಕ್ಕ ಒಂದು ಸಾಂಬಾರು ಮಾಡಿ ನಿಮ್ಗೆ ತೋರಿಸ್ನ ಹೇಳಿನಲ್ರಿ, ಅದಕ್ಕೆ ನಾನು ಕುಕ್ಕರನ್ನು ಕಾಯ್ಲಿಕ್ಕೆ ಇಟ್ಟಿದ್ರಿ. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಫ್ರೈ ಆಗತ್ತವ್ರಿ. ಇಲ್ಲಿ 2 ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ಗಾಗಿ ಹಿಂಗನ್ನು ಹಾಕ್ತಾಯಿದ್ದೀನಿ. ಗ್ಯಾಸು ಲೋ ಫ್ಲೇಮ್ದಾಗ ಇಟ್ಟೀನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹೊತ್ತು ಏನು ಮಾಡ್ಕೊಂಡ್ರಿ ಫ್ರೈ ಮಾಡ್ಕೊಂಡ್ರಿ.
ಈಗ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜದು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಅವನನ್ನು ಸ್ವಲ್ಪ ಬೇಯಿಸ್ಕೊತೀನಿ ರೀ, 1 ನಿಮಿಷ ಆಗಷ್ಟೇ ಬೇಯಿಸ್ಕೊತೀನಿ. ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾಗಿ ಸಾಂಬಾರ್ಗೆ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೂ ಬಿಡ್ಬೋದು. ಅಥವಾ ಕುಂಬಳಕಾಯಿ, ಸೋರೆಕಾಯಿ ಯಾವುದನ್ನಾದರೂ ಹಾಕ್ಬೋದು ರೀ. ಸಾಂಬಾರು ಟೇಸ್ಟ್ ಚಲೋ ಬರ್ತದೆ ರೀ ಹಾಕೋದ್ರಿಂದ. ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ರೀ. ಈಗ ನಾನು 3 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಾಗ್ತದೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಪುಡಿ, ಚಿಟಿಕೆ ಅಂದರೆ 1/4 ಟೀ ಸ್ಪೂನ್. ನಾನಿಲ್ಲಿ 2 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಸಾಂಬಾರು ಪೌಡ್ರು ಹಾಕ್ಬೋದು. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಸಾಂಬಾರು ಪೌಡ್ರದಲ್ಲಿನೂ ಖಾರ ಇರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಇದಕ್ಕೆ ನಾನು 1 ಬಟ್ಲಷ್ಟು ತೊಗರಿಬೇಳೆನ ಒಂದು 10 ನಿಮಿಷ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ರೀ. ಈಗ ಇದನ್ನು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ 2 ಸ್ಪೂನಾಗಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ರೀ. ಅದನ್ನು ಜ್ಯೂಸ್ ಹಾಕ್ತಾಯಿದ್ದೀನಿ. ಈಗೆಲ್ಲವನ್ನು ಮಿಕ್ಸ್ ಮಾಡೋಣ ರೀ. ಈಗ ನೋಡಿ ಮಿಕ್ಸ್ ಮಾಡಿ ನಾನು ಒಂದು 2 ಗ್ಲಾಸ್ ಆಗಷ್ಟು ಬಿಸಿನೀರನ್ನೇ ಕಾಯಿಸಿ ಹಾಕ್ತಾಯಿದ್ದೀನಿ. ತಣ್ಣೀರ್ಗಿಂತ ಬಿಸಿನೀರು ಹಾಕೋದ್ರಿಂದ ಕುಕ್ಕರ್ ಶೀಟಿನ ಜಲ್ದಿ ಬಂದು ಬೇಳೆ ಚೆನ್ನಾಗಿ ಕುದೀತದೆ ರೀ. ಹುಳಿ ಹಾಕಿನಂತೇಳಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೀವು ಸಕ್ಕರೆನೂ ಬೇಕಂದ್ರೆ ಹಾಕ್ಬೋದು. ಮೀಡಿಯಮ್ ಫ್ಲೇಮಲ್ಲಿಟ್ಟು 5 ಸೀಟಿಯನ್ನು ತೊಗೋತೀನಿ ರೀ. ಈ ಸೀಟಿ ಬರೋವರೆಗೂ ನಾನು ಇಲ್ಲಿ ಇಡ್ಲಿಯನ್ನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ಸ್ವಲ್ಪ ನಾನಿಲ್ಲಿ ಎಣ್ಣೆಯನ್ನು ಇಡ್ಲಿ ಪ್ಲೇಟಿಗೆ ಹಚ್ಕೋತಾ ಇದ್ದೀನಿ. ನೋಡಿ ಈಗ ಇಡ್ಲಿ ಹಾಕ್ಕೊಂಡ್ರಿ. ನೋಡಿ ರವಾನು ಜಾಸ್ತಿ ಒಂದು ಸ್ವಲ್ಪ ತೊಳೆಯೋದ್ರಿಂದ ಮತ್ತು ಸಾಬುದಾನಿ ಹಾಕೋದ್ರಿಂದ ಹಿಟ್ಟು ಇಷ್ಟು ಬೆಳ್ಳಗಾಗ್ತದೆ ರೀ. ನೋಡಿ ಆಲ್ರೆಡಿ ನಾನು ನೀರನ್ನು ಇಡ್ಲಿ ಪಾತ್ರೆ ಒಳಗೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ರೀ. ಈಗ ಇಡ್ಲಿ ಪ್ಲೇಟ್ಗಳನ್ನ ಇಡ್ತಾಯಿದ್ದೀನಿ. ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ನಾನು ಏನು ಮಾಡ್ತೀನಿ ರೀ 10 ನಿಮಿಷ ಬೇಯಿಸ್ಕೊತೀನಿ ರೀ. ಈಗ ನೋಡಿರಿ 10 ನಿಮಿಷ ಆಗ್ಯದ್ರಿ. ನಾನು ನಿಮಗೆ ಚಾಕು ತೋರಿಸ್ತಾ ಇದ್ದೀನಿ. ನೀವು ಟೂತ್ ಪಿಕ್ದಿಂದಲೂ ಚೆಕ್ ಮಾಡೋದು. ಯಾವುದೇ ಹಿಟ್ಟು ಅಂಟಿಲ್ಲ ಅಂದರೆ ಇದು ಬೇಯ್ದವ್ರಿ. ಈಗ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ತೆಗೆದು ಆರ್ಲಕ್ಕೆ ಬಿಡ್ತೀನಿ. ಆರಿದ್ಮೇಲೆ ನಾನು ತೆಗೆದು ತೋರಿಸ್ತೀನಿ. ಈಗ ಕುಕ್ಕರ್ ಶೀಟಿನೂ ಬಂದದ್ರಿ. ನೋಡಿ ಬೇಳೆ ಕಂಪ್ಲೀಟಾಗಿ ಚೆಂದಾಗಿ ಕುದ್ದದ್ರಿ. ಕಡ್ಗೋಲದಿಂದ ಸ್ವಲ್ಪ ನಾನು ಈ ಥರ ಒಂದೇ ಥರ ಆಗೋ ಥರ ಕಟ್ಟಿತಾ ಇದ್ದೀನಿ. ಸಪ್ರೇಟ್ ಬೇಳೆ ಕುದಿಸಿ ಸಾಂಬಾರು ಮಾಡೋಕ್ಕಿಂತ ಈ ಥರ ಮಾಡ್ಕೋಬೋದು. ನೀವು ಇಷ್ಟು ಗಟ್ಟಿ ಬೇಕಂದ್ರೆ ಇರಲಿ. ಇದಕ್ಕಿಂತ ತೆಳು ಬೇಕಂದ್ರೆ ಇನ್ನೊಂದು ಗ್ಲಾಸ್ ಆಗಷ್ಟು ಬಿಸಿನೀರನ್ನೇ ಹಾಕಿರಿ. ಮತ್ತು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಉಪ್ಪನ್ನು ಹಾಕಿ ನೋಡ್ಕೊಂಡು ಹಾಕಿ ಒಂದು ಕುದಿ ಕುದಿಸ್ಕೊತೀನಿ ರೀ. ನೋಡಿರಿ ಈಗ ಇಷ್ಟು ಕರೆಕ್ಟಾಗಿದ್ರಿ. ಇದು ಇದೀಗ ಸ್ವಲ್ಪ ಹೆಚ್ಚಿಗೆ ಗಟ್ಟಿಯಾಗಿತ್ತು ರೀ ಸಾಂಬಾರು. ಗಟ್ಟಿ ಇಷ್ಟಪಡೋರು ಹಾಗೇನೂ ತಿನ್ಬೋದು. ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಡೈರೆಕ್ಟ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ನೂ ಉಳಿತದೆ. ಈಗ ಸಾಂಬಾರು ಕುದಿ ಬಂದದ್ರಿ. ಬಿಸಿ ಬಿಸಿ ಸಾಂಬಾರು ಇಡ್ಲಿ ಜೊತೆ ಈಗ ರೆಡಿಯಾಗಿದೆ. ಇದನ್ನು ಇಡ್ಲಿನೂ ಆರಿರ್ತಾವ್ರಿ. ನಾನು ಅದನ್ನು ತೆಗೆದು ತೋರಿಸ್ತೀನಿ. ನೋಡಿ ಇಡ್ಲಿಯನ್ನು ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಸ್ಮೂತಾಗಿರ್ತಾವೆ ಅಂಥೇಳಿ. ಇವು ಫುಲ್ ಡೇಟ್ರೂ ಇಷ್ಟೇ ಸ್ಮೂತ್ ಇರ್ತಾವ್ರಿ. ನೋಡಿರಿ ಇಡ್ಲಿ ನೋಡೋಕ್ಕೂ ಎಷ್ಟು ಬೆಳಗ ತುಂಬಾ ಸಾಫ್ಟ್ ಆಗ್ಯಾವ್ರಿ ಇಡ್ಲಿ. ಗ್ರೈಂಡರ್ನಲ್ಲಿ ಅರೋದು ಸಾಫ್ಟ್ ಆಗ್ತವೆ, ಹಿಟ್ಟು ತುಂಬ ಫ್ಲಫಿ ಆಗ್ತದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಮಿಕ್ಸರಲ್ಲೇ ಅರೋದು ಬಿಟ್ಟು ನಿಮ್ಗೆ ತುಂಬಾ ಸಾಫ್ಟ್ ಆಗಿರುವಂಥ ಇಡ್ಲಿಯನ್ನು ಮಾಡಿ ತೋರಿಸಿದ್ದೀನಿ. ನೋಡಿರಿ ಇಡ್ಲಿ ಈಗ ರೆಡಿ ಆಗ್ಯಾವ್ರಿ. ಇಡ್ಲಿ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.